ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದ ಚಾಪ್ಟರ್ 6 ಅಂದರೆ ಜ್ವಾಲಾಮುಖಿ ಮತ್ತು ಭೂಕಂಪ, ಚಾಪ್ಟರ್ 7 ವಾಯುಮಂಡಲ, ಚಾಪ್ಟರ್ 8 ಗಾಳಿಗಳು, ಈ 3 ಅಧ್ಯಾಯಗಳ ಮೇಲೆ ಒಟ್ಟು 60 ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಪ್ರಶ್ನೆಗಳು VAO, KPSC, PSI, PDO, RRB, SSC ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಜ್ವಾಲಾಮುಖಿ ಮತ್ತು ಭೂಕಂಪಗಳ ಮೇಲೆ ಚಾಪ್ಟರ್ ಅಧ್ಯಾಯ 6ರಿಂದ ಮೊದಲನೇ ಪ್ರಶ್ನೆ, ಭೂಕಂಪವನ್ನು ಅಳೆಯುವ ಸಾಧನ ಯಾವುದು? ಭೂಕಂಪವನ್ನು ಅಳೆಯುವ ಸಾಧನ ಸಿಸ್ಮೋಗ್ರಾಫ್, ಆಪ್ಷನ್ ಬಿ. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಿಕ್ಟರ್ ಸ್ಕೇಲ್. ಆಪ್ಷನ್ ಬಿ, ರಿಕ್ಟರ್ ಮಾಪಕ. ಮೂರನೇ ಕ್ವಶನ್, ಭೂಕಂಪದ ಕೇಂದ್ರವನ್ನು ಭೂಮಿಯ ಒಳಭಾಗದಲ್ಲಿ ಏನೆಂದು ಕರೆಯುತ್ತಾರೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉದ್ಗಮ ಕೇಂದ್ರ ಅಥವಾ ಫೋಕಸ್ ಹೈಪೋ ಸೆಂಟರ್ ಅಂತ ಕರಿತೀವಿ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ. ನಾಲ್ಕನೇ ಕ್ವಶನ್ನು, ಭೂಕಂಪದ ಉಪಕೇಂದ್ರ ಎಲ್ಲಿರುತ್ತದೆ ಅಂತ ಕೇಳಿದರೆ ಭೂಮಿಯ ಮೇಲ್ಮೈಯಲ್ಲಿ ಉದ್ಗಮ ಕೇಂದ್ರದ ನೇರ ಮೇಲ್ಭಾಗದಲ್ಲಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನಾಲ್ಕನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಐದನೇ ಕ್ವಶನ್ನು, ಜ್ವಾಲಾಮುಖಿಯಿಂದ ಹೊರಬರುವ ಕರಗಿದ ಶಿಲಾರಸವನ್ನು ಮೇಲ್ಮೈಯಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲಾವಾ ಅಂತೇಳಿ ಕರಿತೀವಿ ನಾವು. ಕರಗಿದ ಶಿಲಾರಸವನ್ನು ಮೇಲ್ಮೈಯಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ನಾವು ಇದನ್ನು ಲಾವಾ ಅಂತೇಳಿ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆರನೇ ಕ್ವಶನು, ಭೂಮಿಯ ಒಳಭಾಗದಲ್ಲಿರುವ ಕರಗಿದ ಶಿಲಾರಸವನ್ನು ಏನೆಂದು ಕರೆಯುತ್ತಾರೆ? ಕರಗಿದ ಶಿಲಾರಸವನ್ನು ಅಂದರೆ ಭೂಮಿಯ ಒಳಭಾಗದಲ್ಲಿ ಇದನ್ನು ಮ್ಯಾಗ್ಮಾ ಅಂತೇಳಿ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾಗ್ಮಾ. ಏಳನೇ ಕ್ವಶನ್, ವಿಶ್ವದ ಅತಿದೊಡ್ಡ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಮೌನಾ ಲೋವಾ ಎಲ್ಲಿದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಹವಾಯಿ, ಆಪ್ಷನ್ ಬಿ. ಎಂಟನೇ ಕ್ವಶನ್, ರಿಂಗ್ ಆಫ್ ಫೈರ್ ಮುಖ್ಯವಾಗಿ ಯಾವ ಮಹಾಸಾಗರದ ಸುತ್ತ ಇದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಮಹಾಸಾಗರ ಅಂತೇಳಿ ಕರಿತೀವಿ. 9ನೇ ಕ್ವಶನ್, ಭಾರತದಲ್ಲಿ ಭೂಕಂಪದ ಅಪಾಯ ಹೆಚ್ಚು ಇರುವ ಪ್ರದೇಶ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಿಮಾಲಯ ಪ್ರದೇಶ ಅಲ್ಲಿ ಭೂಕಂಪದ ಅಪಾಯ ಹೆಚ್ಚು. 10ನೇದು, ಜ್ವಾಲಾಮುಖಿ ಬೂದಿಯಿಂದ ಯಾವುದು ಫಲವತ್ತಾಗುತ್ತದೆ ಅಂದರೆ ಜ್ವಾಲಾಮುಖಿ ಬೂದಿಯಿಂದ ಫಲವತ್ತಾಗುವುದು ಮಣ್ಣು, ಆಪ್ಷನ್ ಬಿ, ಮಣ್ಣು. 11ನೇ ಕ್ವಶನ್, ಕೆಳಗಿನವುಗಳಲ್ಲಿ ಸಕ್ರಿಯ ಜ್ವಾಲಾಮುಖಿ ಯಾವುದು? ಕೆಳಗಿನವುಗಳಲ್ಲಿ ಸಕ್ರಿಯ ಜ್ವಾಲಾಮುಖಿ ಯಾವುದು ಅಂದ್ರೆ ಬ್ಯಾರನ್ ದ್ವೀಪ, ಆಪ್ಷನ್ ಎ. 12ನೇ ಕ್ವಶನ್, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ? ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 13ನೇ ಕ್ವಶನ್, ಭೂಕಂಪದ ಅಲೆಗಳು ಮುಖ್ಯವಾಗಿ ಎಷ್ಟು ವಿಧ? ಭೂಕಂಪದ ಅಲೆಗಳು ಮುಖ್ಯವಾಗಿ ಎಷ್ಟು ವಿಧ ಅಂದ್ರೆ ಆಪ್ಷನ್ ಬಿ, 3 ವಿಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 14ನೇ ಕ್ವಶನ್, ಅತಿ ವೇಗವಾಗಿ ಸಂಚರಿಸುವ ಭೂಕಂಪದ ಅಲೆ ಯಾವುದು? ಅತಿ ವೇಗವಾಗಿ ಸಂಚರಿಸುವ ಭೂಕಂಪದ ಅಲೆ ಆಪ್ಷನ್ ಬಿ, ಪಿ ಅಲೆ. 15ನೇ ಕ್ವಶನ್ನು, ದ್ರವ ಮಾಧ್ಯಮದಲ್ಲಿ ಸಂಚರಿಸದ ಅಲೆ ಯಾವುದು? ದ್ರವ ಮಾಧ್ಯಮದಲ್ಲಿ ಸಂಚರಿಸದ ಅಲೆ ಯಾವುದಂದ್ರೆ ಎಸ್ ಅಲೆ, ಆಪ್ಷನ್ ಬಿ. 16ನೇ ಕ್ವಶನ್, ಸುನಾಮಿಗೆ ಪ್ರಮುಖ ಕಾರಣ ಯಾವುದು? ಸುನಾಮಿಗೆ ಪ್ರಮುಖ ಕಾರಣ ಯಾವುದಂದ್ರೆ ಸಮುದ್ರದಡಿಯ ಭೂಕಂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 17ನೇ ಕ್ವಶನ್, ಜ್ವಾಲಾಮುಖಿಯಿಂದ ಹೊರಬರುವ ಬಿಸಿ ಅನಿಲ, ಬೂದಿ ಮತ್ತು ಲಾವಾ ಸೇರಿರುವ ಹರಿವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಪೈರೋಕ್ಲಾಸ್ಟಿಕ್ ಹರಿವು ಅಂತೇಳಿ ಕರಿತೀವಿ ನಾವು, ಆಪ್ಷನ್ ಎ. 18ನೇ ಕ್ವಶನ್, ಕೆಳಗಿನವುಗಳಲ್ಲಿ ಭೂಕಂಪದ ಸಮಯದಲ್ಲಿ ಸುರಕ್ಷಿತ ಕ್ರಮ ಯಾವುದು? ಸುರಕ್ಷಿತ ಕ್ರಮ ಯಾವುದಂದ್ರೆ ಗಟ್ಟಿಯಾದ ಮೇಜಿನ ಕೆಳಗೆ ಆಶ್ರಯ ಪಡೆಯುವುದು. ಇದಕ್ಕೆ ಆಪ್ಷನ್ ಸಿ, ಸರಿಯಾದ ಉತ್ತರ ಆಪ್ಷನ್ ಸಿ, ಗಟ್ಟಿಯಾದ ಮೇಜಿನ ಕೆಳಗೆ ಆಶ್ರಯ ಪಡೆಯುವುದು. 19ನೇ ಕ್ವಶನ್, ಭೂಕಂಪ ಹೆಚ್ಚಾಗಿ ಏಕೆ ಸಂಭವಿಸುತ್ತದೆ?
ಭೂಕಂಪ ಹೆಚ್ಚಾಗಿ ಏಕೆ ಸಂಭವಿಸುತ್ತದೆ ಅಂದ್ರೆ ಟೆಕ್ಟೋನಿಕ್ ಫಲಕಗಳ ಚಲನೆ. ಆಪ್ಷನ್ ಬಿ. 20ನೇ ಕ್ವಶನ್, ಭಾರತದ ಭೂಕಂಪ ವಲಯಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಫ್ರೆಂಡ್ಸ್, ನಿಮ್ಮ ಉತ್ತರವನ್ನು ABCD ಅಂತೇಳಿ ಕಮೆಂಟ್ ಮಾಡ್ತಾ ಹೋಗಿ. ಇದು ಅಂದರೆ ಜ್ವಾಲಾಮುಖಿ ಮತ್ತು ಭೂಕಂಪ ಚಾಪ್ಟರ್ ಇಲ್ಲಿಗೆ ಮುಗಿತೈತಿ. 20 ಕ್ವಶನ್ ಮುಗಿದು ಈಗ ನೆಕ್ಸ್ಟು 7ನೇ ಚಾಪ್ಟರು ವಾಯುಮಂಡಲದ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕ್ವಶನ್ನು, ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳ ಹೊದಿಕೆಯನ್ನು ಏನೆಂದು ಕರೆಯುತ್ತಾರೆ? ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳ ಹೊದಿಕೆಯನ್ನು ಏನೆಂದು ಕರಿತೀವಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಯುಮಂಡಲ ಅಂತೇಳಿ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಯುಮಂಡಲ. ಎರಡನೇ ಕ್ವಶನ್, ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಯಾವುದು? ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ನೈಟ್ರೋಜನ್, 78% ಐತಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮೂರನೇ ಕ್ವಶನ್, ವಾಯುಮಂಡಲದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು? ವಾಯುಮಂಡಲದಲ್ಲಿ ಆಮ್ಲಜನಕದ ಪ್ರಮಾಣ 21%, ಆಪ್ಷನ್ ಬಿ. ನಾಲ್ಕನೇ ಕ್ವಶನ್, ವಾಯುಮಂಡಲದಲ್ಲಿ ನೈಟ್ರೋಜನಿನ ಪ್ರಮಾಣ ಎಷ್ಟು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 78%. ಐದನೇ ಕ್ವಶನ್, ಓಜೋನ್ ಪದರವು ಯಾವ ಪದರದಲ್ಲಿದೆ? ಓಜೋನ್ ಪದರವು ಯಾವ ಪದರದಲ್ಲಿದೆ ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿದೆ, ಆಪ್ಷನ್ ಬಿ. ಆರನೇ ಕ್ವಶನ್, ಹವಾಮಾನ ಬದಲಾವಣೆಗಳು ಮುಖ್ಯವಾಗಿ ಯಾವ ಪದರದಲ್ಲಿ ಸಂಭವಿಸುತ್ತವೆ? ಹವಾಮಾನ ಬದಲಾವಣೆಗಳು ಮುಖ್ಯವಾಗಿ ಟ್ರೋಪೋಸ್ಪಿಯರ್ನಲ್ಲಿ ಸಂಭವಿಸುತ್ತವೆ, ಆಪ್ಷನ್ ಎ. ವಾಯುಮಂಡಲದ ಅತ್ಯಂತ ಕೆಳಗಿನ ಪದರ ಯಾವುದು ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಟ್ರೋಪೋಸ್ಪಿಯರ್. ಎಂಟನೇ ಕ್ವಶನ್, ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂದರೆ ಇದಕ್ಕೆ ಎಕ್ಸೋಸ್ಪಿಯರ್, ಆಪ್ಷನ್ ಸಿ, ಎಕ್ಸೋಸ್ಪಿಯರ್. ಉಲ್ಕೆಗಳು ಹೆಚ್ಚಾಗಿ ಯಾವ ಪದರದಲ್ಲಿ ಸುಟ್ಟು ಹೋಗುತ್ತವೆ? ಉಲ್ಕೆಗಳು ಹೆಚ್ಚಾಗಿ ಯಾವ ಪದರದಲ್ಲಿ ಸುಟ್ಟು ಹೋಗ್ತವೆ ಅಂದರೆ ಮೀಸೋಸ್ಪಿಯರ್, ಆಪ್ಷನ್ ಸಿ. ರೇಡಿಯೋ ತರಂಗಗಳ ಪ್ರತಿಫಲನ ಮುಖ್ಯವಾಗಿ ಯಾವ ಭಾಗದಲ್ಲಿ ನಡೆಯುತ್ತದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಯನೋಸ್ಪಿಯರ್. ಅಯನೋಸ್ಪಿಯರ್ ರೇಡಿಯೋ ತರಂಗಗಳು ಮುಖ್ಯವಾಗಿ ಪ್ರತಿಫಲನ ಹೊಂದಿದೆ ಅಯನೋಸ್ಪಿಯರ್ನಲ್ಲಿ, ಆಪ್ಷನ್ ಬಿ. 11ನೇ ಕ್ವಶನ್, ವಿಮಾನಗಳು ಸಾಮಾನ್ಯವಾಗಿ ಯಾವ ಪದರದಲ್ಲಿ ಹಾರುತ್ತವೆ? ವಿಮಾನಗಳು ಸಾಮಾನ್ಯವಾಗಿ ಯಾವ ಪದರದಲ್ಲಿ ಹಾರುತ್ತವೆ ಅಂದರೆ ಆಪ್ಷನ್ ಬಿ, ಸ್ಟ್ರಾಟೋಸ್ಪಿಯರ್. ಓಜೋನ್ ಪದರವು ಯಾವುದರಿಂದ ರಕ್ಷಣೆ ನೀಡುತ್ತದೆ ಅಂದರೆ ಅತಿ ನೇರಳೆ ಅಥವಾ UV ರೇಡಿಯೇಷನ್ ಅಂತ ಕರಿತೀವಿ, ಆಪ್ಷನ್ ಬಿ. 13ನೇ ಕ್ವಶನ್, ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ 0.03%, ಆಪ್ಷನ್ ಸಿ. 14ನೇ ಕ್ವಶನ್, ಹಸಿರುಮನೆ ಪರಿಣಾಮಕ್ಕೆ ಮುಖ್ಯ ಕಾರಣ ಯಾವ ಅನಿಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್. 15ನೇ ಕ್ವಶನ್, ಮೋಡಗಳು ಮುಖ್ಯವಾಗಿ ಯಾವ ಪದರದಲ್ಲಿ ರೂಪುಗೊಳ್ಳುತ್ತವೆ? ಮೋಡಗಳು ಮುಖ್ಯವಾಗಿ ಯಾವ ಪದರದಲ್ಲಿ ರೂಪುಗೊಳ್ಳುತ್ತವೆ ಅಂದರೆ ಟ್ರೋಪೋಸ್ಪಿಯರ್, ಆಪ್ಷನ್ ಎ. 16ನೇದು, ಎತ್ತರಕ್ಕೆ ಹೋದಂತೆ ಟ್ರೋಪೋಸ್ಪಿಯರ್ನಲ್ಲಿ ಉಷ್ಣಾಂಶ ಹೇಗಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಡಿಮೆ ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಡಿಮೆ ಆಗುತ್ತದೆ. 17ನೇ ಕ್ವಶನ್, ವಾಯುಮಂಡಲದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ವಾಯುಮಂಡಲದ ಒತ್ತಡವನ್ನು ಅಳೆಯುವ ಸಾಧನ ಆಪ್ಷನ್ ಬಿ, ಬ್ಯಾರೋಮೀಟರ್. 18ನೇ ಕ್ವಶನ್, ಆರ್ದ್ರತೆಯನ್ನು ಅಳೆಯುವ ಸಾಧನ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹಿಗ್ರೋಮೀಟರ್, ಆಪ್ಷನ್ ಬಿ. ಗಾಳಿಯ ವೇಗವನ್ನು ಅಳೆಯುವ ಸಾಧನ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅನಿಮೋಮೀಟರ್. 20ನೇ ಕ್ವಶನ್, ಮಳೆಯ ಪ್ರಮಾಣವನ್ನು ಅಳೆಯುವ ಸಾಧನ ಯಾವುದು ಅಂದರೆ ರೈನ್ ಗೇಜ್ ಅಂತ ಕರಿತೀವಿ ನಾವು, ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಫ್ರೆಂಡ್ಸ್, ನಿಮ್ಮ ಉತ್ತರವನ್ನು ABCD ಅಂತೇಳಿ ಕಮೆಂಟ್ ಮಾಡ್ತಾ ಹೋಗಿ. ಇದು 7ನೇ ಚಾಪ್ಟರ್ ವಾಯುಮಂಡಲ ಮುಗೀತು. ಇವಾಗ 8ನೇ ಅಧ್ಯಾಯ ಗಾಳಿಗಳು ಅಂತ ನೋಡ್ತಾ ಹೋಗೋಣ. ಗಾಳಿಗಳು, ಇದರಲ್ಲಿ ಮೊದಲನೇ ಕ್ವಶನ್ನು, ಗಾಳಿ ಯಾವ ಕಾರಣದಿಂದ ಬೀಸುತ್ತದೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಯು ಒತ್ತಡದ ವ್ಯತ್ಯಾಸದಿಂದ. ಎರಡನೇ ಕ್ವಶನ್, ಗಾಳಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬೀಸುತ್ತದೆ ಅಂದರೆ ಆಪ್ಷನ್ ಬಿ, ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ. ಮೂರನೇ ಕ್ವಶನ್ನು, ಭೂಮಿಯ ಭ್ರಮಣದಿಂದ ಗಾಳಿಯ ದಿಕ್ಕು ತಿರುಗುವುದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕೋರಿಯೋಲಿಸ್ ಪರಿಣಾಮ ಅಂತೇಳಿ ಕರಿತೀವಿ, ಇದಕ್ಕೆ ಆಪ್ಷನ್ ಬಿ. 4ನೇ ಕ್ವಶನ್, ಸೂರ್ಯನ ತಾಪದಿಂದ ಉಂಟಾಗುವ ಗಾಳಿಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಹ ಗಾಳಿಗಳು ಅಂತೇಳಿ ಕರಿತೀವಿ ನಾವು. ಸೂರ್ಯನ ತಾಪದಿಂದ ಉಂಟಾಗುವ ಗಾಳಿಗಳನ್ನ ಗ್ರಹ ಗಾಳಿಗಳು ಅಂತೇಳಿ ಕರಿತೀವಿ. 5ನೇ ಕ್ವಶನ್ನು, ಸಮುದ್ರದಿಂದ ಭೂಮಿಯ ಕಡೆ ಬೀಸುವ ಗಾಳಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಮುದ್ರ ಗಾಳಿಗಳು ಸಮುದ್ರದಿಂದ ಭೂಮಿ ಕಡೆಗೆ ಬೀಸ್ತವೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಮುದ್ರ ಗಾಳಿ. 6ನೇ ಕ್ವಶನ್, ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುವ ಗಾಳಿ ಯಾವುದು ಅಂತ ಕೇಳಿದರೆ ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಬಿ ಭೂಗಾಳಿ ಅಂತೇಳಿ ಕರಿತೀವಿ. ಸಮುದ್ರ ಗಾಳಿ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬೀಸ್ತತಿ ಅಂತ ಕೇಳಿದ್ರೆ ಇದು ಸರಿಯಾದ ಉತ್ತರ ಆಪ್ಷನ್ ಎ ಹಗಲಿನಲ್ಲಿ ಬೀಸ್ತದೆ. ಸಮುದ್ರ ಗಾಳಿ ಸಾಮಾನ್ಯವಾಗಿ ಹಗಲಿನ ಸಮಯದಲ್ಲಿ ಬೀಸ್ತತಿ. 8ನೇ ಕ್ವಶನ್ನು ಭೂಗಾಳಿ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬೀಸುತ್ತದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾತ್ರಿ ಸಮಯದಲ್ಲಿ. 9ನೇ ಕ್ವಶನ್ ವ್ಯಾಪಾರ ಗಾಳಿಗಳು ಯಾವ ದಿಕ್ಕಿನಲ್ಲಿ ಬೀಸ್ತವೆ ಅಂದರೆ ವ್ಯಾಪಾರ ಅಂದರೆ ವಾಣಿಜ್ಯ ಗಾಳಿಗಳು ಅಂತ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 10ನೇ ಕ್ವಶನ್ ಮಾನ್ಸೂನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರೇಬಿಕ್ ಭಾಷೆಯಿಂದ ಬಂದಿದೆ. ಮಾನ್ಸೂನ್ ಎಂಬ ಪದ ಅರೇಬಿಕ್ ಭಾಷೆಯಿಂದ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹನ್ನೊಂದನೇ ಕ್ವಶನ್ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಆರಂಭವಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ತಿಂಗಳಲ್ಲಿ ಆರಂಭ ಆಗ್ತದೆ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಜೂನ್ ತಿಂಗಳಿನಲ್ಲಿ ಆರಂಭ ಆಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ತಿಂಗಳು. 12ನೇ ಕ್ವಶನ್ ಭಾರತದ ಹೆಚ್ಚಿನ ಮಳೆಯು ಯಾವ ಮಾನ್ಸೂನ್ನಿಂದ ಬರುತ್ತದೆ? ಭಾರತದಲ್ಲಿ ಹೆಚ್ಚಿನ ಮಳೆಯು ಆಪ್ಷನ್ ಬಿ ನೈಋತ್ಯ ಮಾನ್ಸೂನ್ನಿಂದ ಭಾರತ ಹೆಚ್ಚಿನ ಮಳೆಯನ್ನು ಪಡೀತತಿ. 13ನೇ ಕ್ವಶನ್ನು ಈಶಾನ್ಯ ಮಾನ್ಸೂನ್ನಿಂದ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈಶಾನ್ಯ ಮಾನ್ಸೂನ್ನಿಂದ ತಮಿಳುನಾಡು ಹೆಚ್ಚು ಮಳೆ ಪಡಿತೈತಿ. 14ನೇ ಕ್ವಶನ್ ಗಾಳಿಯ ವೇಗವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 15ನೇ ಕ್ವಶನ್ ಗಾಳಿಯ ದಿಕ್ಕು ತಿಳಿಯುವ ಸಾಧನ ಯಾವುದು ಅಂತ ಕೇಳ್ಯಾರ. ಗಾಳಿ ದಿಕ್ಕು ಸೂಚಕ ಅಂತೇಳಿ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 16ನೇ ಕ್ವಶನ್ ಲೂ ಎಂಬುದು ಯಾವ ರೀತಿಯ ಗಾಳಿ ಅಂತ ಕೇಳಿದ್ರೆ ಬಿಸಿ ಮತ್ತು ಒಣ ಸ್ಥಳೀಯ ಗಾಳಿ ಅಂತೇಳಿ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಚಿನೋಕ್ ಯಾವ ರೀತಿಯ ಗಾಳಿ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 18ನೇ ಕ್ವಶನ್ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಮೌನ್ಸಿನ್ ರಾಮ್ ಯಾವ ರಾಜ್ಯದಲ್ಲಿದೆ? ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವ ಮೌನ್ಸಿನ್ ರಾಮ್ ನಮ್ಮ ಭಾರತದ ಮೇಘಾಲಯದಲ್ಲಿದೆ. ಆಪ್ಷನ್ ಬಿ. ಕರ್ನಾಟಕದಲ್ಲಿ ನಾವು ಹೆಚ್ಚು ಮಳೆ ಪಡೆದ ಆಗುಂಬೆ ಅಂತೇಳಿ ನೋಡ್ತೀವಿ. ಕರ್ನಾಟಕದಲ್ಲಿ ಭಾರತದಲ್ಲಿ ಮೇಘಾಲಯ ಮೌನ್ಸಿನ್ ರಾಮ್. 19ನೇ ಕ್ವಶನ್ ಗಾಳಿ ಮುಖ್ಯವಾಗಿ ಯಾವುದರಿಂದ ಕೂಡಿದೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್ ಮತ್ತು ಆಮ್ಲಜನಕ. 20ನೇ ಕ್ವಶನ್ ಭಾರತದ ಹವಾಮಾನ ಇಲಾಖೆ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಣೆ. ಫ್ರೆಂಡ್ಸ್, ಇದು 8ನೇ ಅಧ್ಯಾಯ ಮುಗೀತು. ಇದರೊಂದಿಗೆ ಚಾಪ್ಟರ್ 6, 7 ಮತ್ತು 8 ಪ್ರಮುಖ ಪ್ರಶ್ನೋತ್ತರಗಳು ಮುಗಿದಿವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸ್ಟಡಿ ವಿತ್ MD ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಪ್ರಮುಖ ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್.